ನಮಸ್ತೆ ಎಲ್ರಿಗೂ. ಆರಾಧ್ಯ ಹೀಲಿಂಗ್ ಸೆಂಟರ್ಗೆ ಸ್ವಾಗತ. ನಾನು ನೇಷಾ, ಅಕ್ಯುಪ್ರೆಷರ್ ಹೀಲರ್. ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಸ್ವಿಚ್ ಕೋಡ್ ಸ್ವಿಚ್ ಕೋಡ್ಸ್ನ ಹೇಳ್ಕೊಡ್ತೀನಿ. ಮತ್ತೆ ಇದನ್ನ ಡಿವೈನ್ ಹೀಲಿಂಗ್ ಕೋಡ್ ಅಂತಾನೆ ಹೇಳ್ತಾರೆ, ಮತ್ತೆ ಏಂಜಲ್ ನಂಬರ್ಸ್ ಅಂತಾನೆ ಹೇಳ್ತಾರೆ. ಬಟ್ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಂಬರ್ಸ್ನ, ಇವಾಗ ಡಯಾಬಿಟಿಕ್ ಒಂದು ನಂಬರ್ ಕೊಟ್ರೆ ಆ ನಂಬರ್ ಯಾಕೆ ಬಂತು, ಆ ನಂಬರ್ ಅದನ್ನ ಹೇಗೆ ನಾವು ನೆನ್ಪಿಟ್ಕೋಬೇಕು. ಈಗ ಎಕ್ಸಾಂಪಲ್ ನಿಮ್ಗೆ ಡಯಾಬಿಟಿಕ್ 88 ನಂಬರ್ ಅಂತ ಅನ್ಕೊಳ್ಳಿ. ಆ 88ನೇ ಯಾಕೆ ಬರೀಬೇಕು ಅನ್ನೋದಕ್ಕೆ ಇದು ಇಲ್ಲ ಅಂದ್ರೆ ಅದಕ್ಕೆ ರೀಸನ್ ಇಲ್ಲ. ಅದೇನಂದ್ರೆ ಏಂಜಲ್ ನಂಬರ್ಸ್, ಅದ್ ನಂಬರ್ ಇರುತ್ತೆ. ಆ ನಂಬರ್ನ ನಾವು ಬರಿತಾ ಹೋದಾಗ ನಿಮ್ಗೆ ಅದ್ರದ್ದು ಎನರ್ಜಿ ನಿಮ್ಗೆ ಪಾಸ್ ಆಗುತ್ತೆ. ಸೊ ಇದೇನಂದ್ರೆ ಒಂದು ಬಿಲೀವ್. ಮತ್ತೆ ಎನರ್ಜಿ ನಿಮ್ಗೆ ಯೂನಿವರ್ಸ್ ಇಂದ ಎನರ್ಜಿ ಬರೋದು. ಏಂಜಲ್ ನಂಬರ್ಸ್ ಅಂದ್ರೆ ಏಂಜಲ್ ಇಂದ ಎನರ್ಜಿ ಬರೋದು, ಅಂದ್ರೆ ಡಿವೈನ್ ಇಂದ ಎನರ್ಜಿ ಬರೋದು ಅಂತ ಹೇಳ್ತೀವಿ. ಈ ನಂಬರ್ಸ್ ನ ನಾವು ಯೂಸ್ ಮಾಡ್ತಾ ಮಾಡ್ತಾ ಹೋದಂಗೆ ತುಂಬಾ ಮಿರಾಕಲ್ ರಿಸಲ್ಟ್ಸ್ ಬಂದಿದೆ. ನಾ ತುಂಬಾ ಜನಕ್ಕೆ ಯಾರು ನನ್ನ ವಿಡಿಯೋಸ್ ನ ಫಾಲೋ ಮಾಡ್ತಾರೆ ಅವ್ರು ನನಗೆ ಕೊಟ್ಟಿರೋದು ಈ ನಂಬರ್ ಯೂಸ್ ಮಾಡಿದ್ಮೇಲೆ ನಮ್ಗೆ ಎಷ್ಟೋ ಚೇಂಜಸ್ ಆಗಿದೆ ಅಂತ ಹೇಳಿದ್ದಾರೆ. ಇವಾಗ ಶುಗರ್ ಆಗ್ಲಿ, ಆಮೇಲೆ ಬಿ ಪಿಗಾಗ್ಲಿ ನಾನು ತುಂಬಾ ಜನಕ್ಕೆ ಕೊಟ್ಟಿದ್ದೀನಿ. ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇದೇನಂದ್ರೆ ಒಂದು ನಂಬಿಕೆ ಇಟ್ಕೊಂಡ್ಬಿಟ್ಟು ನಾವು ಬರಿತಾ ಹೋಗ್ಬೇಕಷ್ಟೇ. ನಿಮ್ಗೆ ಇಷ್ಟೇ ದಿವಸಕ್ಕೆ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿಲ್ಲ. ಅದೇ ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ಇನ್ ಕೇಸ್ ನಿಮ್ ನಂಬರ್ ಏನಾರ ಬರ್ದಾಗ ಇಚ್ಚಿಂಗ್ ಆಯ್ತು ಅಥವಾ ಸ್ಕಿನ್ ರ್ಯಾಷಸ್ ತರ ಏನಾರ ಆದ್ರೆ ಆ ನಂಬರ್ನ ಬರಿಬಾರ್ದು. ಇಷ್ಟೇ ಇದು ರೂಲ್ಸ್. ಮತ್ತೆ ರೂಲ್ ಏನು ಇರಲ್ಲ. ಇದನ್ನ 4 to 5 hours ಬರಿಬೋದು. ಇಲ್ಲಿ ಕೈಯಲ್ಲಿ ಬರಿಬೇಕು ಇದನ್ನ. ಇಲ್ಲಿ ಬರ್ಕೊಳ್ಬಹುದು, ಅಥವಾ ಲೆಫ್ಟ್ ಅಥವಾ ರೈಟ್ ಯಾವ ಕೈಯಲ್ಲಾದ್ರೂ ಬರಿಬಹುದು. ಮತ್ತೆ ಬ್ಲೂ ಕಲರ್ ಇಂದ ಬರಿಬೇಕು. ನಾನು ಒಂದೊಂದೇ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಅದ್ ನೀವು ನೋಟ್ ಮಾಡ್ಕೊಳ್ಬಹುದು. ಇಲ್ಲ ನಾನು ರೆಕಾರ್ಡಿಂಗ್ ಕೂಡ ಕೊಡ್ತೀನಿ. ನೀವು ಇನ್ನೊಂದ್ಸಲ ಕೇಳ್ಕೊಂಡ್ಬಿಟ್ಟು ನೋಟ್ ಮಾಡ್ಕೊಳ್ಳಿ, ಸರಿನಾ. ಮೊದಲನೇದಾಗಿ ಡಯಾಬಿಟಿಕ್ ಹೇಳ್ತೀನಿ. 88 199 77. ಒಂದು ನಿಮ್ಗೆ ಎಕ್ಸಾಂಪಲ್ ಬರ್ದು ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿ ಬರುತ್ತೆ. ಹೀಗೆ ಬರಿಬೇಕು. 88 199 77. ಯಾರಿಗೆ ಡಯಾಬಿಟಿಕ್ ಇರುತ್ತೆ ಅವ್ರು ಇದನ್ನ ಬರಿಬೋದು. ಇಲ್ಲಿ ಈ ಕೈ ಲೆಫ್ಟ್ ಎಲ್ಲಾರು ಬರೀರಿ, ರೈಟ್ ಎಲ್ಲಾರು ಬರೀರಿ. ಬ್ಲೂ ಕಲರ್ ಇಂದಾನೆ ಬರಿಬೇಕು. ನೀವು ಸ್ಕೆಚ್ ಪೆನ್ ಇಂದಾನೆ ಬರಿಬೇಕಂತೇನಿಲ್ಲ. ನಿಮ್ಗೆ ಯಾವ್ದು ಬ್ಲೂ ಕಲರ್ ಅಲ್ಲಿ ಯಾವ ಪೆನ್ ಸಿಗುತ್ತೆ ಅದನ್ನ ಬರಿಬೋದು. ಬಟ್ ನೀವು ವಾಟರ್ ಇದು ಸ್ಕೆಚ್ ಪೆನ್ ಸಿಗುತ್ತೆ ನೋಡಿ, ಅಂತದ್ರಿಂದ ಬರೆದ್ರೆ ಒಳ್ಳೇದು. ಅಂದ್ರೆ ನಿಮ್ಗೆ ಏನದು ಸ್ಕಿನ್ ರ್ಯಾಷಸ್ ಎಲ್ಲ ಏನೂ ಆಗಲ್ಲ. ಅದನ್ನ ಯೂಸ್ ಮಾಡಿ, ಸರಿನಾ. ಡಯಾಬಿಟಿಕ್ಗೆ 88 199 77 ಇದನ್ನ ಬರಿಬೇಕು. ಅಟ್ಲೀಸ್ಟ್ ಒಂದು 6 hours ಇರ್ಲಿ, ಆಮೇಲೆ ಇದನ್ನ ವಾಶ್ ಮಾಡಿಬಿಡಿ. ತುಂಬಾ ಜನಕ್ಕೆ ಇದು ರಿಸಲ್ಟ್ ಬಂದಿದೆ. ಯಾವ್ದು ರಿಸಲ್ಟ್ ಬಂದಿದೆ ಕೋಡ್ ನಂಬರ್ ಅದನ್ನ ಇಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಸರಿನಾ. ಜೊತೆಗೆ ಬಿ ಪಿ, ಯಾರಿಗೆ ಹೈ ಬಿ ಪಿ ಇರುತ್ತೆ, ಬಿ ಪಿ ನಾರ್ಮಲ್ ಬರೋಕ್ಕೋಸ್ಕರ 11 84 744. ಬಿ ಪಿಗೆ ಇನ್ನೊಂದ್ಸರಿ ಹೇಳ್ತೀನಿ. 11 84 744. ಸರಿನಾ. ಇಲ್ಲೇ ಬರಿಬೇಕು, ಇದೇ ಜಾಗದಲ್ಲೇನೆ ಬರಿಬೇಕು. ಡಾರ್ಕ್ ಬ್ಲೂ ಕಲರ್ ಇಂದ ಬರಿಬೇಕು. ಆಮೇಲೆ ನೀ ಪೇನ್ಗೆ 74 99 845. ಇನ್ನೊಂದ್ಸರಿ ಹೇಳ್ತೀನಿ. ನೀ ಪೇನ್ಗೆ 74 99 845 ನೀ ಪೇನ್ಗೆ. ಮತ್ತೆ ಇನ್ನೊಂದು ಹೇಳ್ತೀನಿ ಆಲ್ಟರ್ನೇಟಿವ್. ನೀ ಪೇನಿಗೆ ನೀವು 10,000 ಕಾಮ ಹಾಕ್ಬಿಟ್ಟು HZ ಅಂತ ಮೊಣಕಾಲ್ ಮೇಲೆ ಬರಿಬೇಕು. ಇವಾಗ ಇದನ್ನ ಮೊಣಕಾಲ್ ಅನ್ಕೊಳ್ಳಿ. ಈ ಮೊಣಕಾಲ್ ಮೇಲೆನೆ ಡಾರ್ಕ್ ಗ್ರೀನ್ ಕಲರ್ ಇಂದ 10,000 ಅಂತ ಬರಿಬೇಕು. 10,000 ಅಂತ ಬರೆದು HZ ಅಂತ ಬರಿಬೇಕು. ಇಲ್ಲಿ ನೋಡಿ, ಇವಾಗ ಇದು ಮೊಣಕಾಲ್ ಅನ್ಕೊಳ್ಳಿ. ನಿಮ್ ಮೊಣಕಾಲ್ ಮೇಲೆನೆ 10,000 ಕಾಮ ಕ್ಯಾಪಿಟಲ್ H
ಕ್ಯಾಪಿಟಲ್ ಝೆಡ್ ಅಂತ ಬರ್ದ್ಬಿಟ್ಟು ಹಿಂಗೆ ರೌಂಡ್ ಆಗಿ ಸರ್ಕಲ್ ಹಾಕಿ. ಎಲ್ಲಿ ಯಾವ ಕಾಲು ನೋವು ಇರುತ್ತೆ ಆ ಕಾಲ್ ಮೇಲೆನೆ ಬರಿಬೇಕು. ಡಾರ್ಕ್ ಗ್ರೀನ್ ಕಲರ್ ಇಂದ ಬರಿಬೇಕು. ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇದನ್ನು ಕೂಡ ನೀವು ಯೂಸ್ ಮಾಡಬಹುದು. ನೀ ಪೆನ್ನಿಗೆ ಒಂದು ಇಲ್ಲಿ ನಂಬರ್ ಸ್ವಿಚ್ ಕೋಡ್ ಹೇಳಿದೀನಿ, ಇನ್ನೊಂದು ಮೊಣಕಾಲ್ ಮೇಲೆ ಹೇಳಿದೀನಿ. ಮೊಣಕಾಲ್ ಮೇಲೆ ಕೂಡ ಬರಿಬಹುದು. ಮೊಣಕಾಲ್ ಮೇಲೆ ಬರೆಯೋದಾದ್ರೆ ಡಾರ್ಕ್ ಗ್ರೀನ್ ಕಲರ್ ಇಂದ ಬರಿಬೇಕು. ಅಲ್ಲಿ ನಿಮ್ಗೆ ಸ್ವೆಲ್ಲಿಂಗ್ ಇದ್ರೂ ಯಾವ್ದಾದ್ರು ಸರಿ, ಸ್ವೆಲ್ಲಿಂಗ್ ಇದ್ರೂ ಬರಿಬಹುದು, ಅಥವಾ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇದ್ರೂ ಬರಿಬಹುದು, ಅಥವಾ ಫೋಲ್ಡ್ ಮಾಡಕ್ ಆಗ್ತಿಲ್ಲ ಅಂತ ಏನೇ ಇಶ್ಯೂಸ್ ಇದ್ರೂ ನೀ ಪೆನ್ಗೆ ಇದನ್ನ ಬರಿಬಹುದು. ಇನ್ನೊಂದು ಬಾಡಿ ಪೇನ್ಗೆ ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ 10,000 HZ ಅಂತ ಇಲ್ಲಿ ಬರಿಬೇಕು. ಕೈ ಮೇಲೆ ಬರಿಬೇಕು. ಯಾವುದೇ ಬಾಡಿ ಪೇನ್ ಇರಲಿ, ಬ್ಯಾಕ್ ಪೇನ್ ಇರಲಿ, ನೀ ಪೇನ್ ಇರಲಿ, ಅಥವಾ ಶೋಲ್ಡರ್ ಪೇನ್ ಇರಲಿ, ನೆಕ್ ಪೇನ್ ಇರಲಿ, ಅಥವಾ ಫುಲ್ ಬಾಡಿ ಪೇನ್ ಇರಲಿ, ಯಾವುದೇ ಪೇನ್ ಇದ್ರೂ ಕೈ ಮೇಲೆ ಡಾರ್ಕ್ ಬ್ಲೂ ಕಲರ್ ಇಂದ 10,000 HZ ಅಂತ ಬರಿಬೇಕು ಅಷ್ಟೇ. ಡಾರ್ಕ್ ಬ್ಲೂ ಕಲರ್ ಇಂದ ಇದು 10,000 HZ ಅಂತ ಬರೆಯೋದು ನಿಮ್ಗೆ ನೀ ಪೇನ್ಗೂ ಕಡಿಮೆ ಮಾಡುತ್ತೆ, ಮತ್ತೆ ಹೋಲ್ ಬಾಡಿ ಪೇನ್, ಯಾವುದೇ ಬಾಡಿ ಪೇನ್ ಇದ್ರೂ ಅದು ನಿಮ್ಗೆ ಕಡಿಮೆ ಮಾಡುತ್ತೆ. ಜೊತೆಗೆ ಪೈಲ್ಸ್ ಅಂದ್ರೆ ಕೆಲವೊಬ್ರಿಗೆ ಮೋಷನ್ ಹಾರ್ಡ್ ಆಗ್ತಿರುತ್ತೆ, ಅಥವಾ ಮೋಷನ್ ಅಲ್ಲಿ ಬ್ಲಡ್ ಬರೋದು, ಅಥವಾ ಕೆಲವೊಬ್ರು ದಿನ ಮೋಷನ್ ಸರಿ ಹೋಗ್ತಾ ಇರಲ್ಲ. ಅದು ಯಾವುದೇ ಇಶ್ಯೂಸ್ ಇದ್ರೂ ಈ ನಂಬರ್ ಹೇಳ್ತೀನಿ: 812212 634. ಇನ್ನೊಂದ್ಸರಿ ಹೇಳ್ತೀನಿ: 812212 634. ಇದು ಪೈಲ್ಸ್ಗೆ. ಯಾರಿಗೆ ಮೋಷನ್ ಸರಿ ಆಗ್ತಿಲ್ಲ ಅವ್ರು ಬರಿಬಹುದು, ಅಥವಾ ಹಾರ್ಡ್ ಮೋಷನ್ಸ್ ಆಗ್ತಾ ಇದ್ರೆ, ಅಥವಾ ಬ್ಲಡ್ ಇದು ಆಗ್ತಾ ಇದ್ರೆ ಬರಿಬಹುದು. ಸರಿನಾ? ಮತ್ತೆ ಕೋಲ್ಡ್ ಮತ್ತೆ ಕಫ್ ಬಂದಾಗ, ಇದ್ರ ಕಫ ಬರೋದು, ಕೆಮ್ಮು, ನೆಗಡಿ ಏನೇ ಇದ್ರೂ ಇನ್ನೊಂದು ನಂಬರ್ ಕೊಡ್ತೀನಿ: 388222170. ಕೋಲ್ಡ್ ಕಫ್ಗೆ 388222170. ಡಾರ್ಕ್ ಬ್ಲೂ ಕಲರ್ ಇಂದ ಬರಿಬೇಕು. ಎಸಿಡಿಟಿಗೆ 53. ಎಸಿಡಿಟಿ ಅಂದ್ರೆ ತೇಗ್ ಬರೋದು, ಎದೆ ಉರಿಯೋದು, ಅಥವಾ ಇಲ್ಲೇ ಊಟ ಮಾಡಿದೇನೋ ಡೈಜೆಷನ್ ಆಗದೆ ಎದೆ ಹತ್ರನೇ ಕುತ್ಕೊಂಡಿರೋದು, ಅದೇನೇ ಇದ್ರೂ ಇದನ್ನ ಯೂಸ್ ಮಾಡ್ಬೋದು. ಎಸಿಡಿಟಿ ನಂಬರ್ 53. ಹೆಡ್ಏಕ್, ಫ್ರಂಟ್ ಹೆಡ್ಏಕ್ ಇರ್ಲಿ, ಅಥವಾ ಬ್ಯಾಕ್ ಹೆಡ್ಏಕ್ ಇರ್ಲಿ, ಅಥವಾ ಫುಲ್ ತಲೆನೋ ಏನೇ ಇದ್ರೂ 48, 18, 543. 48, 18, 543. ಇದು ಹೆಡ್ಏಕಿಗೆ, ಎನಿ ಹೆಡ್ಏಕ್ ಯಾವ್ದಾದ್ರೂ ಬರಿಬೋದು. ಮತ್ತೆ ಕೂದಲು ಉದ್ದ ಬೆಳೆಯಕ್ಕೆ, ಹೇರ್ ಗ್ರೋತ್, ಡಾರ್ಕ್ ಬ್ಲೂ ಕಲರ್ ಇಂದ 49159619. ಹೇರ್ ಗ್ರೋತ್ಗೆ 4915199619. ವೇಟ್ ಲಾಸ್ಗೆ 48124112. ವೇಟ್ ಲಾಸ್ಗಿದು. ಇನ್ನೊಂದ್ಸರಿ ಹೇಳ್ತೀನಿ: 48
12 412. ಮತ್ತೆ ಯಾವ್ದಾದ್ರು ಎಡಿಕ್ಷನ್ ಆಗಿದ್ರೆ, ಅಂದ್ರೆ ಈಗ ಮೊಬೈಲ್ ಎಡಿಕ್ಷನ್ ಆಗ್ಲಿ ಅಥವಾ ಸ್ಮೋಕ್ ಆಗ್ಲಿ ಅಥವಾ ಆಲ್ಕೋಹಾಲ್ ತಗೊಳ್ತಾ ಇದ್ರೆ ಅಥವಾ ಟಿವಿ ಅಡಿಕ್ಷನ್ಸ್ ಇದ್ರೆ ಅಥವಾ ಮೊಬೈಲ್ ಅಲ್ಲಿ ಈಗ ಮಕ್ಕಳೆಲ್ಲ ಗೇಮ್ಸ್ ಆಡೋದೆಲ್ಲ ಅಡಿಕ್ಟ್ ಆಗಿರ್ತಾರೆ. ಅದು ಯಾವ್ದೇ ಅಡಿಕ್ಷನ್ ಇದ್ರೂ ಎಡಿಕ್ಷನ್ ಇದಾಗ ಕ್ವಿಟ್ ಮಾಡಕ್ಕೆ 811. 811. ಎಡಿಕ್ಷನ್ಗೆ, ಎಡಿಕ್ಷನ್ ರಿಮೂವ್ ಮಾಡಕ್ಕೆ, ಕ್ವಿಟ್ ಮಾಡಕ್ಕೆ 811. ವೇಟ್ ಗೇನ್ ಆಗಕ್ಕೆ. ತುಂಬಾ ಸಣ್ಣ ಇದ್ದರು ವೇಟ್ ಗೇನ್ ಆಗ್ಬೇಕಂತ ಕೇಳ್ತಿರ್ತಾರೆ. ವೇಟ್ ಗೇನ್ ಆಗಕ್ಕೆ 52 82698. ವೇಟ್ ಗೇನ್ಗೆ 52 82698. ಇದು ವೇಟ್ ಗೇನ್ಗೆ. ಮತ್ತೆ ಮಕ್ಕಳಿಗೆ ಮೆಮೊರಿ ಇಂಪ್ರೂವ್ ಆಗಕ್ಕೆ 22 11 377. ಇನ್ನೊಂದ್ಸರಿ ಹೇಳ್ತೀನಿ, ಮೆಮೊರಿ ಇಂಪ್ರೂವ್ ಆಗಕ್ಕೆ. ದೊಡ್ಡವರು ಬರ್ಕೊಳ್ಬೋದು, ಮಕ್ಕಳಿಗಷ್ಟೇ ಅಲ್ಲ, ಇವನ್ ದೊಡ್ಡವ್ರಿಗೂ ಕೂಡ ಆಫ್ಟರ್ 35 ಮೆಮೊರಿ ಕಡಿಮೆ ಆಗ್ತಾ ಇರುತ್ತೆ. ಅವರು ಕೂಡ ಬರಿಬೋದು, ಯೂಸ್ ಮಾಡ್ಬೋದು. 22 11 377. ನೆಕ್ಸ್ಟ್ ಪಿಗ್ಮೆಂಟೇಶನ್ಗೆ. ಇಲ್ಲೆಲ್ಲ ಇದು ಇದು ಬಂದಿರುತ್ತೆ ನೋಡಿ, ಬ್ಲ್ಯಾಕ್ ಇದ್ರ ತರ ಮಾರ್ಕ್ ಬಂದಿರುತ್ತೆ, ಕೆಲವೊಬ್ಬರಿಗೆ ಬ್ರೌನ್ ಕಲರ್ ಬಂದಿರುತ್ತೆ. ಪಿಗ್ಮೆಂಟೇಶನ್ ಎಲ್ಲೇ ಇರಲಿ ಇದನ್ನ ಯೂಸ್ ಮಾಡ್ಬೋದು. 55 75 986. ಪಿಗ್ಮೆಂಟೇಶನ್ಗೆ ಇನ್ನೊಂದ್ಸರಿ ಹೇಳ್ತೀನಿ, 55 75 986. ಸ್ಕಿನ್ ಇಶ್ಯೂಸ್ ಇದ್ರೆ, ಎಲ್ಲಾದ್ರೂ ಸ್ಕಿನ್ ಇಚ್ಚಿಂಗ್ ಇದ್ರೆ ಅಥವಾ ಎಲ್ಲರೂ ಇರತ್ತ ಹಿಂಗೆ ಕೆಲವ್ರಿಗೆ ವೈಟ್ ಪ್ಯಾಚಸ್ ಆಗಿರುತ್ತೆ, ಅಥವಾ ಡ್ರೈ ಸ್ಕಿನ್ ಇದ್ರೆ ಅಥವಾ ಸ್ಕಿನ್ ಮಾಯಿಶ್ಚರ್ ಆಗ್ಬೇಕು ಅನ್ನೋದಾದ್ರೆ, ಯಾವುದೇ ಎನಿ ಸ್ಕಿನ್ ಇಶ್ಯೂಸ್ಗೆ 381 2790. ಸ್ಕಿನ್ ಇಶ್ಯೂಸ್ಗೆ 38 12 790. ಇಷ್ಟು ಹೇಳಿದ್ದೀನಿ. ಇದನ್ನ ಯೂಸ್ ಮಾಡಿಬಿಟ್ಟು ನನಗೆ ಫೀಡ್ಬ್ಯಾಕ್ ತಿಳಿಸಿ. ವಾಟ್ಸಪ್ಪಲ್ಲಾದರೂ ಮಾಡ್ಬೋದು ಅಥವಾ ನೀವು ಕಮೆಂಟಲ್ಲಾದರೂ ಹಾಕ್ಬೋದು. ನಾನು ವಾಟ್ಸಪ್, ಯಾರಿಗೆ ಕೆಲವೊಬ್ರು ತುಂಬ ಜನ ವಿಡಿಯೋ ನೋಡಿದ್ರಲ್ಲ ಈ ಕ್ಲಾಸ್ನ ಹೇಗೆ ಜಾಯ್ನ್ ಆಗೋದು ಅಂತ ಕೇಳ್ತಾ ಇದ್ರು. ನನ್ನ ನಂಬರ್ 69 636 293 4895. ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾನು ಲಿಂಕ್ ಕಳಿಸ್ತೀನಿ. ಆ ಲಿಂಕ್ ಜಾಯ್ನ್ ಆದ್ರೆ ಅಲ್ಲೆಲ್ಲ ಡೈಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅಂದ್ರೆ ನನ್ನ ಗ್ರೂಪಲ್ಲಿ ನಾನು ಡೈಲಿ ಒಂದೊಂದು ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಇನ್ನು ಎನರ್ಜಿ ಸರ್ಕಲ್ಸ್ ಅಂತ ಬರುತ್ತೆ, ಎನರ್ಜಿ ಸರ್ಕಲ್ಸ್ ಕೂಡ ಯೂಸ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಎನರ್ಜಿ ಸರ್ಕಲ್ಸ್ ಯಾವ ರೀತಿ ಅಂದ್ರೆ, ಅದು ಇದನ್ನ ಇಲ್ಲಿ ತೋರ್ಸಕ್ಕಾಗಲ್ಲ. ಯಾರು ನನ್ನ ವಾಟ್ಸಪ್ ಗ್ರೂಪ್ ಅಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇದು. ನಾನು ದಿನ ಒಂದೊಂದು ಎನರ್ಜಿ ಸರ್ಕಲ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಅದನ್ನ ಪ್ರಿಂಟ್ ತಗೊಂಡ್ಬಿಟ್ಟು ನೀವು ಗೋಡೆ ಮೇಲೆನ ಅಂಟಿಸ್ಬೋದು, ಇಲ್ಲಾಂದ್ರೆ ಮೊಬೈಲ್ ಅಲ್ಲಿ ಸ್ಕ್ರೀನ್ ಸೇವರ್ ಬೇಕಾದ್ರೆ ಹಾಕೊಳ್ಬೋದು. ಎನರ್ಜಿ ಸರ್ಕಲ್ಸ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದ್ರೆ ಎನರ್ಜಿ ನಿಮ್ಗೆ ಪಾಸ್ ಆಗುತ್ತೆ, ಡಿವೈನ್ ಎನರ್ಜಿ ಕೊಡುತ್ತದು. ಸರಿನಾ? ಇಲ್ಲಿ ಮತ್ತೆ ನಿಮ್ದೇನೇ ಹೆಲ್ತ್ ಇಶ್ಯೂಸ್ ಏನೇ ಇದ್ರು ಹ್ಯಾಂಡ್ ರೈಸ್ ಮಾಡಿ. ಆ, ನಾನು ಅಕ್ಯುಪ್ರೆಷರ್ ಥೆರಪಿ, ಕಲರ್ ಥೆರಪಿ ಮೂಲಕ ನಿಮ್ಗೆ ಒಂದಿಷ್ಟು ಸೊಲ್ಯೂಷನ್ಸ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ.
ಈ ಹೀಲಿಂಗ್ ಕೋಡ್ನೆಲ್ಲರೂ ಯೂಸ್ ಮಾಡ್ಬಿಟ್ಟು ನಂಗೆ ಫೀಡ್ಬ್ಯಾಕ್ ಹೇಳಿ. ಮೇಡಮ್ ಸೇಫ್ ಟ್ರಾವೆಲಿಂಗಿಗೆ ಕೊಡ್ತೀನಿ, ಅದು ಲಿಸ್ಟ್ ಇರುತ್ತಲ್ಲ, ನಂಬರ್ಸ್ ನಮಗೆ ಇದಿರಲ್ಲ, ನೀವು ನಂಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರೆ ಕೊಡ್ತೀನಿ. ಸರಿ, ನಾ ಅಸ್ತಮಾಗೂ ನನಗೆ ಒಂದು ಮೆಸೇಜ್ ಹಾಕಿ ಕೊಡ್ತೀನಿ. ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕೊಡ್ತೀನಿ. ಅನಿಲ್ ಶೆಟ್ಟಿ ಸರ್.